ಎಲ್ರಿಗೂ ಶುಭೋದಯಗಳು ಮಕ್ಕಳೇ. ತುಂಬಾ ದಿನಗಳ ನಂತರ ಭೇಟಿಯಾಗ್ತಾ ಇದ್ದೀವಿ. ಎಲ್ಲರೂ ಸುರಕ್ಷಿತವಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅಂತೂ ನಿಮ್ಮ ಪರೀಕ್ಷಾ ದಿನಾಂಕ ನಿಗದಿಯಾಗಿದೆ. ಇದೇ ಜೂನ್ 25ರಿಂದ ಜುಲೈ 4ರ ಒಳಗೆ ನಿಮ್ಮ ಪರೀಕ್ಷೆಗಳು ನಡೆಯಲಿದೆ. ಅದಕ್ಕಾಗಿ ನಿಮ್ಮ ಕೊನೆ ಹಂತದ ಸಿದ್ಧತೆಗಳು ಹೇಗಿರಬೇಕು, ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದಕ್ಕೆ ಕೆಲವೊಂದು ಸಲಹೆಗಳನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಅದೇ ರೀತಿ ಇದುವರೆಗೂ ಓದಿರ್ತಕ್ಕಂಥದ್ದನ್ನ ಯಾವ್ಯಾವ ಕ್ರಮಗಳಿಂದ ನೆನ್ಪಿಟ್ಕೋಬೇಕು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ಇವತ್ತು ನಾವು ತಿಳಿದುಕೊಳ್ಳೋಣ. ನೀವು ಓದ್ತಕ್ಕಂತಹ ಕ್ರಮ ಇದುವರೆಗೂ ಹಲವಾರು ರೀತಿನಲ್ಲಿ ಹಲವಾರು ವಿಚಾರಗಳನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿ ಯಾವ್ಯಾವ ಅಂಶಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು ಅಥವಾ ಕಠಿಣವಾಗಿರ್ತಕ್ಕಂಥ ವಿಷಯಗಳನ್ನ ಯಾವ ರೀತಿ ಮತ್ತೊಂದು ಸಾರಿ ಪುನರಾವರ್ತನೆ ಮಾಡ್ಕೋಬೇಕು ಅನ್ನೋದಕ್ಕೆ ಕೆಲವೊಂದು ಸಲಹೆಗಳನ್ನ ನಾನಿಲ್ಲಿ ನಿಮ್ಗೆ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಆರೋಗ್ಯವನ್ನ ಸುರಕ್ಷಿತವಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನಮಗೆ ಇಂತಹ ಪರಿಸ್ಥಿತಿಯಲ್ಲಿ ಅತೀ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಹಾಗೇನೆ ಒಳ್ಳೆ ಆಹಾರ ತಿನ್ನಿ, ಹಾಗೇನೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ, ಸರಿಯಾಗಿ ನಿದ್ರೆ ಮಾಡಿ, ಉತ್ತಮ ಆಹಾರವನ್ನ ಸೇವಿಸ್ತಾ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಂಡು ಜೊತೆಗೆ ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನವನ್ನ ನೀಡಿ. ಯಾವುದೇ ವಿಚಾರಗಳನ್ನ ಮೊದಲು ಅರ್ಥ ಮಾಡಿಕೊಂಡು ಅನಂತರ ಓದಿ. ನೋಡಿ, ಹಲವಾರು ವಿಚಾರಗಳನ್ನ ಕಂಠಪಾಠ ಮಾಡ್ತೀರಾ, ಸಾಕಷ್ಟು ಬಾರಿ ಕಂಠಪಾಠ ಮಾಡಿರ್ತೀರ. ಆದ್ರೆ ಬರೀಲಿಕ್ಕೆ ಹೋದಾಗ ತುಂಬಾ ಸಮಸ್ಯೆಯನ್ನ ಎದುರಿಸ್ತೀರಾ. ನಿಮಗೆ ಮಧ್ಯದಲ್ಲಿ ಒಂದೇ ಒಂದು ಸಾಲು ತಪ್ಪಿ ಹೋದ್ರೂ ಮುಂದೆ ಬರೀಲಿಕ್ಕೆ ಗೊತ್ತಾಗೋದೇ ಇಲ್ಲ. ಕಂಠಪಾಠದಿಂದ ಈ ಸಮಸ್ಯೆ ಖಂಡಿತ ಆಗತ್ತೆ. ಮೊದಲು ನೀವು ಅಭ್ಯಾಸ ಮಾಡ್ತಿರೋ ವಿಚಾರವನ್ನ ಅರ್ಥ ಮಾಡ್ಕೊಳ್ಳಿ, ಆ ಪರಿಕಲ್ಪನೆಯನ್ನ ತಿಳಿದುಕೊಳ್ಳಿ, ಅದಕ್ಕೆ ತಕ್ಕಂತೆ ಉತ್ತರಗಳನ್ನ ನಿಮ್ಮದೇ ವಾಕ್ಯಗಳಲ್ಲಿ ಬರೀಲಿಕ್ಕೆ ಪ್ರಯತ್ನ ಪಡಿ. ಆಗಷ್ಟೇ ಅದು ಸಮರ್ಪಕವಾಗಿ ಬರಲಿಕ್ಕೆ ಸಾಧ್ಯ. ಮತ್ತೊಂದು, ಓದುತ್ತಿರುವ ವಿಷಯಗಳ ಬಗ್ಗೆ ಕುತೂಹಲಕಾರಿ ವಿಚಾರಗಳನ್ನ ತಿಳಿಯಿರಿ. ಅದು ನಿಮ್ಮ ಆಸಕ್ತಿಯನ್ನ ಹೆಚ್ಚಿಸುತ್ತದೆ. ನೋಡಿ, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಭಾಷೆ ಆಗಿರಬಹುದು, ಗಣಿತ, ವಿಜ್ಞಾನ, ಸಮಾಜ, ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಿರಬಹುದು. ಯಾವುದೋ ಒಂದು ಹಂತದಲ್ಲಿ ನಿಮಗೆ ಕಷ್ಟ ಅನ್ಸುತ್ತೆ. ಭಾಷೆಗಳಲ್ಲಿ ವ್ಯಾಕರಣ ಕಷ್ಟ ಅನ್ನಿಸ್ಬಹುದು, ಗಣಿತಗಳಲ್ಲಿ ಪ್ರಮೇಯಗಳು ಕಷ್ಟ ಅನ್ನಿಸ್ಬಹುದು, ವಿಜ್ಞಾನಗಳಲ್ಲಿ ಕೆಲವೊಂದು ಕಲ್ಪನೆಗಳು ಕಷ್ಟ ಅನ್ನಿಸ್ಬಹುದು. ಆ ವಿಚಾರಗಳ ಬಗ್ಗೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂತಹ ತುಂಬಾ ವಿಚಾರಗಳನ್ನ ನೀವು ಹಲವಾರು ಮೂಲಗಳಿಂದ ಪಡ್ಕೊಳ್ಬಹುದು. ಅದನ್ನ ನೋಡಿ ತಿಳಿರಿ. ಅವಾಗ ಆ ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ತಂತಾನೆ ಹೆಚ್ಚಾಗತ್ತೆ. ಅವಾಗ ನಿಮ್ಮ ಅಭ್ಯಾಸ ಇನ್ನೂ ಸುಲಭವಾಗಿ ನಿರಾಳವಾಗಿ ನಡೆಯುತ್ತೆ. ನೀವು ಓದುವ ಸ್ಥಳದಲ್ಲಿ ಆದಷ್ಟು ಏಕಾಂತವಾಗಿರುವಂತೆ ಗಮನ ವಹಿಸಿ. ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ರಜಾ ಇರೋದ್ರಿಂದ ಎಲ್ಲರೂ ಮನೆಯಲ್ಲಿದ್ದೀರಾ, ಸಾಕಷ್ಟು ಜನ ಕುಟುಂಬ ಸಮೇತವಾಗಿ ನಿಮ್ಮ ದಿನಗಳನ್ನ ಕಳೀತಾ ಇದ್ದೀರಾ. ಅದೆಲ್ರಿಗೂ ಗೊತ್ತಿರೋ ಅಂತಹ ವಿಚಾರನೆ. ಆದ್ರೆ ಓದುವ ಸಮಯದಲ್ಲಿ ಮಾತ್ರ ಏಕಾಂತವಾಗಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸಾಕಷ್ಟು ನಿಮಗೆ ತೊಂದರೆ ಕೊಡ್ತಕ್ಕಂಥ ವಿಚಾರಗಳಿಂದ, ನಿಮ್ಮ ಗಮನವನ್ನ ಬೇರೆ ಕಡೆಗೆ ಸೆಳೀತಕ್ಕಂಥ ವಿಚಾರಗಳಿಂದ ದೂರ ಬಂದು ಆ ನಿಗದಿತ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ. ಅದು ನಿಮಗೆ ಉತ್ತಮ ನೆನಪಿನ ಶಕ್ತಿಯನ್ನ ತಂದುಕೊಡುತ್ತೆ. ನಿಮ್ಮ ಏಕಾಗ್ರತೆಗೆ ಭಂಗ ತರುವಂತಹ ವಿಚಾರಗಳಿಂದ ದೂರವಿರಿ. ನಿಮ್ಮ ಏಕಾಗ್ರತೆಗೆ ಭಂಗ ತರುವಂತಹ ವಿಚಾರಗಳು ಅಂದ್ರೆ ನಿಮ್ಮ ಮನೆಯಲ್ಲಿ ಮಾತುಗಳಾಗಿರಬಹುದು, ಸದಾ ಕಾಲ ಆನ್ ಆಗಿರ್ತಕ್ಕಂಥ ಟಿವಿಗಳಾಗಿರಬಹುದು, ನಿಮ್ಮ ಪಕ್ಕದಲ್ಲೇ ಸದಾ ನೀವು ಇಟ್ಕೊಳ್ತಕ್ಕಂಥ ಫೋನ್ಗಳಾಗಿರಬಹುದು. ಆ ರೀತಿ ವಿಚಾರಗಳು, ಹೆಚ್ಚು ಶಬ್ದ ಬರುವಂತಹ ವಿಚಾರಗಳು, ಹಾಗೇನೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ನಿಮ್ಮನ್ನ ಮಾತಾಡಿಸುವಂತಹ ವಿಚಾರಗಳು ಅಥವಾ ನೀವು ಅವರ ಕಡೆಗೆ ಗಮನವನ್ನ ಕೊಡ್ತಕ್ಕಂತಹ ವಿಚಾರಗಳು, ಈ ಎಲ್ಲಾ ವಿಚಾರಗಳು ಓದಿನ ಸಮಯದಲ್ಲಿ ಖಂಡಿತ ಬೇಡ. ಆ ಸಮಯವನ್ನ ಬಿಟ್ಟು ಉಳಿದಂತೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ಅವರ ಜೊತೆ ಸಮಯವನ್ನ ಕಳೀರಿ. ಆದ್ರೆ ಓದೋದಿಕ್ಕೆ ಅಂತ ಕೂತಾಗ ಅದರ ಮೇಲೆ ಸಂಪೂರ್ಣವಾಗಿ ನಿಮ್ಮ ಏಕಾಗ್ರತೆಯನ್ನ ಕೇಂದ್ರೀಕರಿಸಲೇಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಪರೀಕ್ಷೆಗಳು ತುಂಬಾ ಹತ್ತಿರದಲ್ಲೇ ಇದೆ. ಒಂದಕ್ಕಿಂತ ಹೆಚ್ಚು ಜ್ಞಾನೇಂದ್ರಿಯಗಳನ್ನ ಬಳಸಿ ಪರಿಕಲ್ಪನೆಗಳನ್ನ
ಪುನರಾವರ್ತಿಸಿಕೊಳ್ಳಿ. ಏನಪ್ಪ ಇದು ಜ್ಞಾನೇಂದ್ರಿಯಗಳು ಅಂತ ಯೋಚನೆ ಮಾಡಬೇಡಿ. ನಮಗೆ ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾನೆ, ಅದೇ ಈ ಜ್ಞಾನೇಂದ್ರಿಯಗಳು. ಯಾವುದೇ ವಿಚಾರವನ್ನ ನಾವು ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಅನುಭವಿಸುವ ಮೂಲಕ, ನಿಮ್ಮ ಚರ್ಮದ ಮೂಲಕ, ಹಾಗೆ ವಾಸನೆಯನ್ನು ತೆಗೆದುಕೊಳ್ತಕ್ಕಂಥ ಮೂಲಕ, ಶಬ್ದಗಳ ಮೂಲಕ, ರುಚಿಯ ಮೂಲಕ ತಿಳ್ಕೊಳ್ತೀವಿ. ಹಾಗೆ ನಿಮ್ಮ ಓದಿನಲ್ಲೂ ಅಷ್ಟೆ. ಯಾವುದೇ ಜ್ಞಾನೇಂದ್ರಿಯಗಳನ್ನ ಬಳಸಬೇಕಾದ್ರೆ ಹೆಚ್ಚು ಜ್ಞಾನೇಂದ್ರಿಯಗಳು ಎಲ್ಲಿ ಬಳಕೆ ಆಗುತ್ತೋ ಅಷ್ಟು ಅದರ ಪ್ರಭಾವ ನಮ್ಮ ಮೆದುಳಿನಲ್ಲಿ ಬೀಳತ್ತೆ. ಒಂದು ಪದ್ಯ, ಉದಾಹರಣೆಗೆ ಒಂದು ಪದ್ಯವನ್ನ ನೀವು ಕಂಠಪಾಠ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಒಂದು ಸಾರಿ ಓದ್ಬಿಟ್ರಿ, ಅದನ್ನ ಹಾಗೆ ಓದ್ಬಿಟ್ಟು ತಲೆಯಲ್ಲಿ ಇಟ್ಕೊಂಡ್ ಬಿಡ್ತೀನಿ ಅನ್ನೋದು ತಪ್ಪು. ಓದಿದ್ದನ್ನ ರೆಕಾರ್ಡ್ ಮಾಡಿ ಬೇಕಿದ್ರೆ ನೀವು ಬಿಡುವಿದ್ದಾಗ ಕೇಳಿಸ್ಕೊಳ್ಳಿ. ಅವಾಗ ಓದೋದ್ರ ಮೂಲಕ ಉಪಯೋಗ ಆಗೋ ಒಂದು ಜ್ಞಾನೇಂದ್ರಿಯ, ಕೇಳೋದ್ರ ಮೂಲಕ ಉಪಯೋಗ ಆಗೋ ಕಿವಿ ಇನ್ನೊಂದು ಜ್ಞಾನೇಂದ್ರಿಯ, ನಿಮ್ಮ ಬರವಣಿಗೆಯನ್ನ ನೋಡೋದ್ರ ಮೂಲಕ ಉಪಯೋಗ ಆಗೋ ಕಣ್ಣು ಇನ್ನೊಂದು ಜ್ಞಾನೇಂದ್ರಿಯ. ಹೀಗೆ ಮೂರೂ ಕಡೆಯಿಂದ, ಮೂರು ಆಯಾಮಗಳಲ್ಲಿ ನೀವು ಓದಿದಾಗ ಅದು ಹೆಚ್ಚಿನ ಕಾಲ ನೆನಪಲ್ಲಿ ಉಳಿಯುತ್ತೆ. ಕೇವಲ ಕನ್ನಡ ಭಾಷೆ ಅಂತಾನೆ ಅಲ್ಲ, ಎಲ್ಲ ವಿಷಯಗಳಿಗೂ ನೀವು ಅದನ್ನ ಬಳಕೆ ಮಾಡಬಹುದು. ತುಂಬಾ ದೀರ್ಘವಾದಂತಹ ಉತ್ತರಗಳನ್ನ ಬರಿಬೇಕಾದ್ರೆ ಮತ್ತೆ ಓದಬೇಕಾದ್ರೆ ಈ ಕ್ರಮಗಳನ್ನ ಅನುಸರಿಸಿ. ನಿಮ್ಮದೇ ವೇಳಾಪಟ್ಟಿ ತಯಾರಿಸಿ ತಪ್ಪದೇ ಪಾಲಿಸಿ. ಇದನ್ನ ಈಗಾಗಲೇ ಕೆಲವರು ಮಾಡ್ತಾ ಬಂದಿದ್ದೀರಾ. ಆದರೂ ಸಹ ಇನ್ನು ಮುಂದೆ ವೇಳಾಪಟ್ಟಿ ತಯಾರಿಸೋದು ತುಂಬಾ ಸುಲಭ. ಆದರೆ ಅದೇ ರೀತಿ ಅದೇ ಸಮಯಕ್ಕೆ ಆ ವಿಚಾರಕ್ಕೆ ಗಮನ ಕೊಟ್ಟು ಓದೋದು ತುಂಬಾ ಕಷ್ಟ. ಹೇಳೋದು ಸುಲಭ, ಪಾಲನೆ ಮಾಡೋದು ಕಷ್ಟ. ಆದರೆ ಈ ಹಂತದಲ್ಲಿ ಕಟ್ಟುನಿಟ್ಟಾಗಿ ನಿಮ್ಮ ವೇಳಾಪಟ್ಟಿಯನ್ನ ನೀವು ಪಾಲನೆ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ವಿಚಾರಕ್ಕೆ ಅಥವಾ ವಿಷಯಕ್ಕೆ ನಿಮಗೆ ಹೆಚ್ಚಿನ ಗಮನ ಬೇಕಾಗತ್ತೆ, ಇನ್ನು ಕೆಲವೊಂದು ವಿಷಯಕ್ಕೆ ಕಡಿಮೆ ಸಮಯವನ್ನ ತೆಗೆದುಕೊಳ್ತೀರಿ. ಹಾಗಾಗಿ ಎರಡನ್ನೂ ಹೊಂದಾಣಿಕೆ ಮಾಡಿಕೊಂಡು ವೇಳಾಪಟ್ಟಿಯನ್ನ ಪಾಲಿಸಿ ಓದಿನ ಕಡೆ ಗಮನ ಕೊಡಿ. ಪ್ರತಿಯೊಂದು ವಿಷಯಗಳ ಕಠಿಣತೆಗೆ ತಕ್ಕಂತೆ ಅವುಗಳ ನಡುವೆ ಸೂಕ್ತ ರೀತಿಯಲ್ಲಿ ಸಮಯವನ್ನು ವಿಭಾಗಿಸಿ ಓದಿ. ಸೂಕ್ತ ವಿರಾಮವನ್ನು ತೆಗೆದುಕೊಳ್ಳಿ. ನಾನು ಓದ್ತಿದ್ದೀನಿ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನಿರಂತರವಾಗಿ ಓದ್ತೀರ. ಯಾವುದೋ ಒಂದು ವಿಷಯವನ್ನ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವತ್ತೆಲ್ಲ ಅದೇ ವಿಷಯವನ್ನ ಓದ್ತೀರ. ಬುಕ್ ಮುಚ್ಚಿಟ್ಟು ಯೋಚನೆ ಮಾಡಿದ್ರೆ ಅದರಲ್ಲಿ ಅರ್ಧದಷ್ಟು ಸಹ ನಿಮ್ಮ ನೆನಪಲ್ಲಿ ಉಳಿದೇ ಇರೋದಿಲ್ಲ. ಇದಕ್ಕೆ ಕಾರಣ ನೀವು ವಿಷಯಕ್ಕೆ ನೀಡಿರ್ತಕ್ಕಂತಹ ಸಮಯ. ಅತಿ ದೀರ್ಘವಾಗಿ ಒಂದೇ ವಿಚಾರವನ್ನ ಹೆಚ್ಚಿನ ಸಮಯ ಓದ್ದಷ್ಟು ನಿಮ್ಮ ಮೆದುಳಿಗೆ ನೀವೇ ಒತ್ತಡವನ್ನ ಕೊಟ್ಟಂತೆ ಆಗತ್ತೆ. ಸಮಯಕ್ಕೆ ತಕ್ಕಂತೆ ವಿಷಯಗಳನ್ನ ಬದಲಾಯಿಸಿ. ಒಂದು ವಿಷಯಕ್ಕೂ ಮತ್ತೊಂದು ವಿಷಯಕ್ಕೂ ಸೂಕ್ತ ರೀತಿಯಲ್ಲಿ 5 ನಿಮಿಷ 10 ನಿಮಿಷಗಳ ಕಾಲ ನಿಮಗೆ ತಕ್ಕಂತೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ವಿರಾಮವನ್ನು ನೀಡಿ. ವಿರಾಮ ಅನ್ನೋದು ತುಂಬಾ ಮುಖ್ಯವಾಗತ್ತೆ. ಆ ನಿಗದಿತ ವಿರಾಮ ಸಮಯದಲ್ಲಿ ನಿಮ್ಮ ಜ್ಞಾನೇಂದ್ರಿಯಗಳಿಗೆ ವಿಶ್ರಾಂತಿಯನ್ನ ನೀಡಿ ಪುನಃ ಹೊಸ ಚೈತನ್ಯದಿಂದ ಮತ್ತೊಂದು ವಿಷಯವನ್ನ ಓದೋದಿಕ್ಕೆ ಪ್ರಾರಂಭ ಮಾಡಿ. ಭಯ, ಒತ್ತಡಕ್ಕೆ ಅವಕಾಶ ಕೊಡದಿರಿ. ಗುರಿ, ಆತ್ಮಸ್ಥೈರ್ಯ ಮುಖ್ಯ. ಇವತ್ತಿನ ಪರಿಸ್ಥಿತಿನಲ್ಲಿ ಮನಸ್ಸಿನಲ್ಲಿ ಯಾವುದೇ ದುಗುಡವನ್ನ ಇಟ್ಕೊಂಡು ಅಯ್ಯೋ ಪರೀಕ್ಷೆ ಬರೋದಿಲ್ಲ ಅನ್ಕೊಂಡಿದ್ವಿ, ಬಂದೇ ಬಿಡ್ತಲ್ಲಪ್ಪ ಅಂತ ತಲೆ ಕೆಡಿಸ್ಕೊಂಡು ಒತ್ತಡದಿಂದ ಓದುವಂತಹ ಯಾವುದೇ ಆಲೋಚನೆಗಳನ್ನ ಇಟ್ಕೋಬೇಡಿ. ಧೈರ್ಯವಾಗಿ ನಿಮ್ಮ ಗುರಿಯನ್ನ ನಿಗದಿ ಮಾಡಿ ಆ ಕಡೆಗೆ ಹೆಜ್ಜೆ ಹಾಕಿ. ಪ್ರತಿದಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿ. ಇದು ತುಂಬಾ ಮುಖ್ಯವಾದ ವಿಚಾರ. ಒಂದು ವಿಷಯವನ್ನ ನಾನು ಇಷ್ಟು ಕಾಲ ಓದಿದ್ದೇನೆ ಅಂದ್ರೆ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಯಾವ ವಿಷಯಗಳಿಗೆ ಎಷ್ಟು ಸಮಯ ನಿಗದಿಯಾಗಿದೆಯೋ ಆ ನಿಗದಿತ ಸಮಯದಲ್ಲಿ ಇಡೀ ಪ್ರಶ್ನೆ ಪತ್ರಿಕೆಯನ್ನ ನಾನು ಪೂರ್ತಿ ಮಾಡಬಲ್ಲೆನಾ ಅನ್ನೋ ಪ್ರಶ್ನೆ ನಿಮಗೆ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರ ನಿಮ್ಮ ಅಭ್ಯಾಸ ಮಾತ್ರ. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಓದಿದ ನಂತರ ಅಷ್ಟೇ ಸಮಯದಲ್ಲಿ ಬರೀತೀವ ಅಂತ ಯೋಚನೆ ಮಾಡಿ ಅದನ್ನ ಪ್ರಯತ್ನ ಪಡಿ. ಒಂದು ಸಾರಿ ಸರಿ ಹೋಗ್ಲಿಲ್ಲ ಅಂದ್ರೂ ಮತ್ತೊಂದು ಸಾರಿ ಪದೇ ಪದೇ ಒಂದು ವಿಷಯವನ್ನ ಓದಿದ ನಂತರ ಒಂದು ಮಾದರಿ ಪತ್ರಿಕೆಯನ್ನ ಸಾಲ್ವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇದುವರೆಗೂ
ಸಾಮಾನ್ಯವಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕ್ರಮಗಳನ್ನ ನಾನು ತಿಳಿಸಿದ್ದೀನಿ. ಇನ್ನು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಗಮನ ಕೊಡಬೇಕಾದಂತಹ ವಿಚಾರಗಳು ಯಾವುದು? ಮೊದಲನೇದಾಗಿ ಗದ್ಯ ಪದ್ಯಗಳನ್ನ ಸಮರ್ಪಕವಾಗಿ ಕತೆ ಮತ್ತು ಸಾರಾಂಶ ರೂಪದಲ್ಲಿ ಗ್ರಹಿಸುವುದು. ಏನಪ್ಪ ಇದು ಕಥೆ ಅಥವಾ ಸಾರಾಂಶ ರೂಪದಲ್ಲಿ ಗ್ರಹಿಸುವುದು? ಹೌದು, ನಿಮ್ಮ ಗದ್ಯ ಪದ್ಯಗಳಲ್ಲಿ ಮೂಲತಃ ಒಂದು ಕಥೆ ಇರುತ್ತೆ. ಆ ಕಥೆಯ ರೂಪದಲ್ಲಿ ಇಡೀ ಪದ್ಯವನ್ನ, ಇಡೀ ಗದ್ಯವನ್ನ ನೀವು ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು. ಪ್ರತಿ ಸಾರಿನೂ ಎಲ್ಲ ತರಗತಿ ಪುಸ್ತಕಗಳನ್ನ ತೆಗೆದು ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನ ಕಂಠಪಾಠ ಮಾಡೋದು ಬೇಡ. ಇಡೀ ಗದ್ಯದ ಸಾರಾಂಶವನ್ನ ಒಂದು ಕಡೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹೇಗೆ ಆ ಗದ್ಯ ಪದ್ಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅದೇ ರೀತಿ ಬರೆದಿಟ್ಕೊಳ್ಳಿ. ನೀವು 5 ನಿಮಿಷದಲ್ಲಿ ಇಡೀ ಗದ್ಯದ ಸಾರಾಂಶವನ್ನ ಓದಿ ಮುಗಿಸೋ ತರ ನೋಡ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ಮ ಪುನರಾವರ್ತನಾ ಸಮಯ. ಇದುವರೆಗೂ ಓದಿದ್ದನ್ನ ಪುನಃ ಪುನರಾವರ್ತನೆ ಮಾಡಬೇಕಾದ್ರೆ ಪ್ರತಿ ಸಾಲಿ ತೆಗೆದುಕೊಂಡಂತಹ ಸಮಯವನ್ನೇ ಮತ್ತೊಂದು ಸಾರಿನೂ ತೆಗೆದುಕೊಳ್ಳುವಂತಹ ಅಗತ್ಯ ಇರೋದಿಲ್ಲ. ಹಾಗಾಗಿ ಸಾರಾಂಶ ರೂಪದಲ್ಲಿ ನೀವು ಕಲಿತಾ ಹೋದ್ರೆ ನಿಮ್ಮದೇ ಆದಂತಹ ಉತ್ತರಗಳನ್ನ ಬರೆಯೋ ಸಾಮರ್ಥ್ಯ ನಿಮಗೆ ಖಂಡಿತ ಬರುತ್ತೆ. ಪ್ರಶ್ನೆಗೆ ತಕ್ಕಂತೆ ಸೂಕ್ತ ಉತ್ತರಗಳನ್ನ ಅಭ್ಯಸಿಸುವುದು ಇದು ತುಂಬಾ ಮುಖ್ಯ. ನಿಮಗೆ 3-4 ವಾಕ್ಯದ ಪ್ರಶ್ನೆಗಳು ಬರುತ್ತೆ, 4-5 ವಾಕ್ಯದ ಪ್ರಶ್ನೆಗಳು ಬರುತ್ತೆ, 8-10 ವಾಕ್ಯದ ಪ್ರಶ್ನೆಗಳು ಬರುತ್ತೆ. ಎಲ್ಲದಕ್ಕೂ ಒಂದೇ ರೀತಿ ಪುಟಗಟ್ಟಲೆ ಉತ್ತರಗಳನ್ನ ಬರಿತಾ ಕೂತ್ರೆ ಖಂಡಿತ ಸಮಯ ನಿಮಗೆ ಅನುಕೂಲವಾಗಿರೋದಿಲ್ಲ. ಹಾಗಾಗಿ ಸೂಕ್ತ ಪ್ರಶ್ನೆಯನ್ನ ಓದಿ ಪ್ರಶ್ನೆಗೆ ತಕ್ಕಂತೆ ಸಮರ್ಪಕವಾಗಿ ಅಷ್ಟೇ ಸಾಲುಗಳಲ್ಲಿ ಸೂಕ್ತ ಉತ್ತರವನ್ನ ಬರೆಯೋದನ್ನ ಅಭ್ಯಾಸ ಮಾಡಲೇಬೇಕು. ಈಗ ಉದಾಹರಣೆಗೆ 8-10 ವಾಕ್ಯದ ಪ್ರಶ್ನೆಗಳಲ್ಲಿ ದೀರ್ಘವಾದಂತಹ ಉತ್ತರ ಬೇಕಿರುತ್ತೆ. ಅದೇ ರೀತಿ 3-4 ವಾಕ್ಯಕ್ಕೂ ಕೇಳಿದಾಗ ನೀವು ಇಡೀ ಕಥೆಯನ್ನ ಬರಿತಾ ಕೂತ್ರೆ ಅಲ್ಲಿ ನಿಮ್ಮ ಸಮಯ ಹಾಳಾಗತ್ತೆ. ಖಂಡಿತ ಈ ತಪ್ಪನ್ನ ಮಾಡಬೇಡಿ, ಆ ರೀತಿ ಅಭ್ಯಾಸವನ್ನು ಮಾಡ್ಕೋಬೇಡಿ. ಪದ್ಯಗಳನ್ನ ಪ್ರತಿದಿನ 1 ಬಾರಿಯಾದರೂ ಓದಿ. ಕಂಠಪಾಠ ಪದ್ಯಗಳು ಸಾಮಾನ್ಯವಾಗಿ ಏನ್ ಯೋಚನೆ ಮಾಡ್ತೀರಾ ಅಂದ್ರೆ ಹೊಸಗನ್ನಡ ಪದ್ಯಗಳನ್ನ ಮಾತ್ರ ಕೊಡ್ತಾರೆ, ಹಳೆಗನ್ನಡ ಪದ್ಯಗಳನ್ನ ಅಭ್ಯಾಸ ಮಾಡದೇ ಇದ್ರೂ ನಡೆಯುತ್ತೆ. ಇದೊಂದು ಯೋಚನೆ ನಿಮ್ಮ ತಲೆಯಲ್ಲಿ ಸದಾಕಾಲ ಇರುತ್ತೆ. ಮೊದಲು ಅದರಿಂದ ಹೊರಬನ್ನಿ. ಪ್ರಶ್ನೆ ಪತ್ರಿಕೆಯಲ್ಲಿ ಹೀಗೇ ಬರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಹೊಸಗನ್ನಡ, ಹಳೆಗನ್ನಡ ಕಂಠಪಾಠಕ್ಕೆ ಎಲ್ಲಾ ಪದ್ಯಗಳಲ್ಲೂ 2 ಪ್ಯಾರಾಗಳನ್ನ ಅಥವಾ 2 ಚರಣಗಳನ್ನ ಕೊಟ್ಟಿರ್ತಾರೆ. ಆ 2 ಚರಣಗಳನ್ನ ಒಂದೇ ಕಡೆ ಬರೆದಿಟ್ಕೊಂಡು ದಿನಕ್ಕೆ 1 ಬಾರಿ, ಯಾವಾಗಾದ್ರೂ ಯಾವುದೇ ಸಮಯದಲ್ಲಾದ್ರೂ 1 ಬಾರಿ ಅದನ್ನ ಓದಿದ್ದೆ ಆದ್ರೆ ಪರೀಕ್ಷೆ ಹಿಂದಿನ ದಿನ ಕೂತು ನೀವು ಪದೇ ಪದೇ ಓದೋ ಅಂತಹ ಅವಕಾಶ ಅಥವಾ ಅಂತಹ ಸ್ಥಿತಿ ಬರೋದಿಲ್ಲ. ವ್ಯಾಕರಣ ಮತ್ತು ಛಂದಸ್ಸಿನ ಪರಿಕಲ್ಪನೆಗಳನ್ನ ಪದೇ ಪದೇ ಅಭ್ಯಾಸ ಮಾಡುವುದು. ವ್ಯಾಕರಣ, ಛಂದಸ್ಸು ಇಲ್ಲೇ ನೀವು ತುಂಬಾ ಕಷ್ಟವನ್ನ ಅನುಭವಿಸ್ತಕ್ಕಂಥದ್ದು. ನೆನಪಿರೋದಿಲ್ಲ, ಸಾಕಷ್ಟು ಓದಿರ್ತೀವಿ, ತಿಳ್ಕೊಂಡಿರ್ತೀವಿ, ಆದ್ರೂ ನೆನಪಾಗ್ತಿಲ್ಲ. ಖಂಡಿತ ಇಲ್ಲ, ತಿಳ್ಕೊಳ್ಳೋ ರೀತಿನಲ್ಲಿ ಎಲ್ಲೋ ತಪ್ಪಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗಳನ್ನ ಸಾಕಷ್ಟು ಅಭ್ಯಾಸ ಮಾಡಿ. ಸಂಧಿಗಳು, ಸಮಾಸಗಳು, ಹಾಗೇನೆ ವಾಕ್ಯ ಪ್ರಕಾರಗಳು, ಕ್ರಿಯಾಪದಗಳು, ಕೃದಂತಗಳು, ತದ್ದಿತಾಂತಗಳು, ಈ ಎಲ್ಲ ಪ್ರಕಾರಗಳಲ್ಲೂ ನಿಮಗೆ ಮುಖ್ಯವಾಗಿ ಕೇಳ್ತಕ್ಕಂಥದ್ದು ಉದಾಹರಣೆ. ಉದಾಹರಣೆಗಳನ್ನ ನೀವು ಹೆಚ್ಚು ಬಿಡಿಸಿದಷ್ಟು, ಹೆಚ್ಚು ಅಭ್ಯಾಸ ಮಾಡಿದಷ್ಟು ನಿಮ್ಮಲ್ಲಿರ್ತಕ್ಕಂತಹ ಗೊಂದಲಗಳು, ಅನುಮಾನಗಳು ಬಗೆಹರಿತಾ ಹೋಗುತ್ತೆ. ಇನ್ನ ಛಂದಸ್ಸು ಮುಖ್ಯವಾಗಿ ನಿಮಗೆ ಕೇಳ್ತಕ್ಕಂತಹ ಗುರುಲಘು ಅಂದ್ರೆ ಪ್ರಸ್ತಾರ ಹಾಕೋದು, ಗಣ ವಿಭಾಗ ಮಾಡಿ ಛಂದಸ್ಸನ್ನ ಹೆಸರಿಸೋದು, ಹಾಗೇನೆ ಅಲಂಕಾರ. ಈ 2 ಪ್ರಕಾರಗಳಲ್ಲಿ ಅತಿ ಮುಖ್ಯವಾದಂಥದ್ದು ಯಾವುದು, ಪರೀಕ್ಷೆಗೆ ನಿರಂತರವಾಗಿ ಬರ್ತಕ್ಕಂಥದ್ದು ಯಾವುದು ಅಂತ ನೀವು ತಿಳ್ಕೊಂಡಿದ್ದೀರಾ. ಆ ಅಲಂಕಾರಗಳನ್ನ, ಛಂದಸ್ಸನ್ನ ಹೆಚ್ಚು ಅಭ್ಯಾಸ ಮಾಡಿ. ತಪ್ಪಿಲ್ಲದ ಅಂದವಾದ ಮತ್ತು ವೇಗವಾದ ಬರವಣಿಗೆ. ಕನ್ನಡ ಭಾಷೆಯಲ್ಲಿ ಪರೀಕ್ಷೆಯನ್ನ ಬರೀತಕ್ಕಂಥವರಿಗೆ ತುಂಬಾ ಮುಖ್ಯವಾದ ಅಂಶ ಈ ಬರವಣಿಗೆ. ನಿಮ್ಮ ಬರವಣಿಗೆ ಸ್ಪಷ್ಟವಾಗಿರಬೇಕು. ಯಾವುದೇ ಅಕ್ಷರಗಳನ್ನ ಜೋಡಿಸಿ ಬರೀಲಿಕ್ಕೆ ಕನ್ನಡದಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಗೆರೆಯೂ ಮುಖ್ಯ ಆಗತ್ತೆ.
ಹಾಗಾಗಿ ವೇಗವಾಗಿ ಬರೆಯೋದನ್ನ ಜೊತೆಗೆ ಅಂದವಾದ ತಪ್ಪಿಲ್ಲದ ಬರವಣಿಗೆಯನ್ನ ಪ್ರತಿದಿನ ಅಭ್ಯಾಸ ಮಾಡಿ. ಪ್ರಬಂಧ, ಗಾದೆ ಮತ್ತು ಪತ್ರಲೇಖನ ಈ ಮೂರು ನಿಮಗೆ ಮೂರೇ ಹಂತಗಳಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ಪ್ರಬಂಧಕ್ಕೆ ಸಾಕಷ್ಟು ವಿಚಾರಗಳನ್ನ ನೀವು ಸಂಗ್ರಹ ಮಾಡಿ ಇಟ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ವಿಚಾರಗಳನ್ನ ಮಂಡನೆ ಮಾಡಬೇಕಾದ್ರೆ ಮೊದಲನೇದಾಗಿ ಹಂತಗಳನ್ನ ನೋಡ್ಕೋಬೇಕು. ಮೊದಲನೇ ಹಂತದಲ್ಲಿ ಪೀಠಿಕೆ, ಅನಂತರದಲ್ಲಿ ವಿಷಯ ವಿಶ್ಲೇಷಣೆ, ಅನಂತರದಲ್ಲಿ ಉಪಸಂಹಾರ. ಈ ಮೂರು ಹಂತಗಳಲ್ಲಿ ನೀವು ಸಂಗ್ರಹ ಮಾಡಿರ್ತಕ್ಕಂಥ ವಿಚಾರಗಳನ್ನ ವಿಭಾಗ ಮಾಡಿ ಬರಿಬೇಕಾಗತ್ತೆ. ಸಾಕಷ್ಟು ವಿಚಾರಗಳನ್ನ ತಿಳಿದು ನಿಮ್ಮ ಸಮಯಕ್ಕೆ ಅದನ್ನ ಹೊಂದಿಕೆ ಮಾಡಿ ಸಮರ್ಪಕವಾಗಿ ಪ್ರಬಂಧಗಳನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಗಾದೆ ವಿಸ್ತರಣೆಯಲ್ಲಿ ಮುಖ್ಯವಾಗಿ ಗಾದೆಯ ಅರ್ಥ ಪ್ರಧಾನವಾಗಿರುತ್ತೆ. 3 ಸಾಲುಗಳಲ್ಲಿ ಗಾದೆಯ ಅರ್ಥವನ್ನ ತಿಳಿಸಿ. ಅನಂತರ ಯಾವುದೇ ಗಾದೆಗೆ ಒಳಾರ್ಥ ಇದೆಯಾ, ಹೊರಾರ್ಥ ಇದೆಯಾ? ಕೆಲವೊಂದು ಗಾದೆಗಳು ಎರಡನ್ನೂ ಹೊಂದಿರುತ್ತೆ. ಆ ಒಳಾರ್ಥ ಹೊರಾರ್ಥವನ್ನ ಸ್ಪಷ್ಟವಾಗಿ ಅಲ್ಲಿ ಮಂಡನೆ ಮಾಡಿ ಆ ಒಳಾರ್ಥಕ್ಕೆ ಸೂಕ್ತವಾದಂತಹ ಒಂದು ಉದಾಹರಣೆಯನ್ನ ನೀವು ಕೊಡಿ. ಅನಂತರ ಮುಕ್ತಾಯವನ್ನ ಬರೀರಿ. ಇದು ಗಾದೆಯನ್ನ ಬರಿತಕ್ಕಂತಹ ಸಮರ್ಪಕ ವಿಧಾನ. ಇನ್ನು ಪತ್ರಲೇಖನದಲ್ಲಿ ವೈಯಕ್ತಿಕ ವ್ಯಾವಹಾರಿಕ ಪತ್ರಗಳ ಸಂಪೂರ್ಣ ಮಾಹಿತಿ ಹಾಗೆ ಅವುಗಳನ್ನ ಬರಿಬೇಕಾಗಿರ್ತಕ್ಕಂತಹ ಹಂತಗಳು ಪ್ರತಿಯೊಂದನ್ನು ತಿಳ್ಕೊಂಡಿದ್ದೀರಾ. ಮೊದಲು ಪತ್ರಲೇಖನದಲ್ಲಿ ನೀಡಿರ್ತಕ್ಕಂತಹ ಹೆಸರು, ವಿಳಾಸ ಪ್ರತಿಯೊಂದನ್ನು ಸ್ಪಷ್ಟವಾಗಿ ನೋಡಿ ಆನಂತರ ಬರೀರಿ. ಯಾವುದೇ ಹಂತಗಳನ್ನ ಅಲ್ಲಿ ಬಿಡೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ದಿನಾಂಕ ಆಗಲಿ, ಸಂಬೋಧನೆ ಆಗಲಿ, ಮುಕ್ತಾಯ ಆಗಲಿ ಒಂದು ಹಂತ ತಪ್ಪು ಹೋದ್ರೂ ಅಂಕಗಳನ್ನು ಕಳೆದುಕೊಳ್ತೀರ. ಕವಿ ಪರಿಚಯಗಳನ್ನ ಕಾಲಾನುಕ್ರಮದಲ್ಲಿ ಬರೆದು ನೆನಪಿಡುವುದು. ಕವಿ ಪರಿಚಯಗಳು ಇದು ನಿಮಗೆ ಒಂದು ದೊಡ್ಡ ಕಷ್ಟ ಅಂತ ನೀವು ಭಾವಿಸ್ತಕ್ಕಂತಹ ವಿಚಾರ. ಖಂಡಿತ ಇಲ್ಲ. ಯಾವುದೇ ರೀತಿ ಕವಿ ಪರಿಚಯಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟನೂ ಅಲ್ಲ, ಏನೂ ಅಲ್ಲ. ಆದರೆ ಕಲಿತಕ್ಕಂಥ ರೀತಿ ಮೇಲೆ ಹೋಗುತ್ತೆ. ಉದಾಹರಣೆಗೆ ನೀವು ಎರಡು ಮಗ್ಗಿಯನ್ನ ನೇರವಾಗಿ ಕೇಳಿದ್ರೆ ಹೇಳ್ಬಿಡ್ತೀರಾ, ಮಧ್ಯದಲ್ಲಿ ಕೇಳಿದ್ರೆ ಹೇಳೋದಿಕ್ಕೆ ಕಷ್ಟಪಡ್ತೀರಾ. ಇಲ್ಲೂ ಉಪಯೋಗಿಸ್ಬೇಕಾಗಿರೋದು ಇದೇ ವಿಧಾನ. ಕವಿ ಪರಿಚಯಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆದುಕೊಳ್ಳಿ. ನೋಡಿ, ನಾನಿಲ್ಲಿ ಕಾಲಾನುಕ್ರಮದಲ್ಲಿ ಆ ಕವಿ ಪರಿಚಯಗಳನ್ನ ಬರ್ತಿದ್ದೀನಿ. ಇದು ತೃತೀಯ ಭಾಷೆ ಕನ್ನಡದ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ಕವಿಗಳು ಅಥವಾ ಲೇಖಕರು ಹಾಗೆ ಅವರ ಕಾಲ. ಜನಪದರಿಗೆ ನಾವು ನಿರ್ದಿಷ್ಟ ಕಾಲವನ್ನ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನಪದ ಎಲ್ಲಾ ಕಾಲದಲ್ಲೂ ನಮ್ಮೊಂದಿಗೆ ಬಂದಿರತಕ್ಕಂತಹ ಪ್ರಕಾರ. ಇನ್ನು ಬಸವಣ್ಣನವರು ವಚನಕಾರರು, ಹಾಗಾಗಿ ಅವರು 12ನೇ ಶತಮಾನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮೊದಲೇ ಬರ್ತಾರೆ. ಆನಂತರ ಪುರಂದರದಾಸರು 16ನೇ ಶತಮಾನಕ್ಕೆ ಸಂಬಂಧಪಟ್ಟವರು. ಈ ಕೆಲವೊಂದು ವಿಚಾರಗಳನ್ನ ಅಥವಾ ಶತಮಾನಗಳನ್ನ ನೀವು ಸುಲಭವಾಗಿ ನೆನ್ಪಿಟ್ಕೋಬಹುದು. ಅದಾದ ನಂತರ ಬರುತ್ತಲ್ವಾ ವರ್ಷಗಳು, ಇದು ನಿಮಗೆ ತೊಂದರೆಯನ್ನ ಕೊಡುತ್ತೆ. ಇಲ್ಲಿ ನೋಡಿ, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಬಿಚಿ, SR ರೋಹಿಡೇಕರ್, KS ನಿಸಾರ್ ಅಹಮದ್, CP ಕೃಷ್ಣಕುಮಾರ್, ವಿಜಯಲಕ್ಷ್ಮಿ ಬಾಳೆಕುಂದ್ರಿ, RS ಸುಂಕದ, ಸತೀಶ್ ಕುಲಕರ್ಣಿ, ನ ಮುಕ್ತಾಯಿ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೇ ಆರ್ಡರ್ ಆಗಿ ಇಲ್ಲ, ಇದೇ ಕ್ರಮದಲ್ಲಿಲ್ಲ. ನಾನು ಅದನ್ನ ವರ್ಷಕ್ಕೆ ಸಂಬಂಧಪಟ್ಟಂತೆ ಕ್ರಮದಲ್ಲಿ ಮಾಡಿದ್ದೀನಿ. ಈಗ ನಿಮಗೆ ನಿರಂತರವಾಗಿ ವರ್ಷಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. 1904, 913, 1915, 1936, 1939, 1950, 1951, 1951, 1961. ಈ ರೀತಿ ನೆನಪಲ್ಲಿ ಇಟ್ಕೊಂಡ್ರೆ ವರ್ಷಗಳನ್ನ ಬರೆಯೋದ್ರಲ್ಲಿ ಖಂಡಿತ ನೀವು ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ಗೊಂದಲಗಳು ಉಂಟಾಗೋದಿಲ್ಲ. ಇದಿಷ್ಟು ನಿಮಗೆ ನಿರ್ದಿಷ್ಟವಾಗಿ ಗೊತ್ತಾಯ್ತು, ನನಗಿವಾಗ ಸರಿಯಾಗಿ ಬರುತ್ತೆ ಅಂತ ಅನ್ಕೊಂಡ್ಮೇಲೆ ಇದೇ ಮಟ್ಟದಲ್ಲಿ ಬೇರೆ ಬೇರೆ ಕ್ರಮಗಳನ್ನ ಇಟ್ಕೊಂಡು ಅದಕ್ಕೆ ಸ್ಥಳವನ್ನ ಸೇರಿಸ್ಕೊಳ್ತಕ್ಕಂಥದ್ದು, ಆನಂತರ ಅದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು. ಕಾಲ ಸ್ಥಳ ಎರಡೂ ನನಗೆ ಕರೆಕ್ಟಾಗಿ ಬರುತ್ತೆ ಅಂತ ಅಂದಮೇಲೆ ಕೃತಿಗಳನ್ನ, ಪ್ರಶಸ್ತಿಗಳನ್ನ, ಬಿರುದುಗಳನ್ನ, ಹೀಗೆ
ಸ್ಥಳ, ಕೃತಿ ಪ್ರತಿಯೊಂದನ್ನು ಸೇರಿಸ್ತಾ ಓದ್ತಾ ಹೋದ್ರೆ ಕವಿ ಪರಿಚಯ ಸ್ಪಷ್ಟವಾಗಿ ನಿಮ್ಮ ಮುಂದೆ ಒಂದೇ ಚಿತ್ರಣದಲ್ಲಿ ಬಂದ್ಬಿಡುತ್ತೆ. ಅವಾಗ ಕಷ್ಟ ಅನ್ಸೋದು ಇಲ್ಲ. ಎಲ್ಲೂ ಸಹ ಇವರ ಕೃತಿಗಳನ್ನ ಆ ಕವಿಗೆ, ಆ ಕವಿ ಕೃತಿಗಳನ್ನ ಈ ಕವಿಗೆ ಬರೆಯೋ ಅಂತಹ ಕಷ್ಟನೂ ಬರೋದಿಲ್ಲ. ದೇಶೀಯ ಅನ್ಯ ದೇಶೀಯ ಪದಗಳು, ಇದು ಸಹ ನಿಮಗೆ ಗೊಂದಲವನ್ನ ಉಂಟು ಮಾಡ್ತಕ್ಕಂತಹ ವಿಚಾರ ಅನ್ನೋದನ್ನ ತುಂಬಾ ಜನ ಹೇಳ್ತಿರ್ತೀರ. ದೇಶೀಯ ಅಂದ್ರೆ ಅಚ್ಚಗನ್ನಡದಲ್ಲಿ ನಾವು ಬಳಸ್ತಾ ಇರ್ತಕ್ಕಂತಹ ಪದಗಳು. ಅನ್ಯ ದೇಶೀಯ ಅಂದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ಭಾಷೆಗಳಿಂದ ನಮ್ಮ ಕನ್ನಡಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಪದಗಳು ಬಳಕೆಯಲ್ಲಿ ಬಂದು ಸೇರ್ಕೊಂಡಿದ್ದಾವೆ. ಇವುಗಳನ್ನ ನೆನ್ಪಿಟ್ಕೊಳ್ಳೋದು ನಿಮಗೆ ಕಷ್ಟ ಅಂತ ಅನ್ಸುತ್ತೆ. ಖಂಡಿತ ಕಷ್ಟ ಆಗೋದಿಲ್ಲ. ಪದ್ಯಗಳನ್ನ ಕಂಠಪಾಠ ಮಾಡಿ 4 ಸಾಲು ಅಂದ್ರೆ 5 ನಿಮಿಷದಲ್ಲೇ ಕಂಠಪಾಠ ಮಾಡಿ ಒಪ್ಪಿಸ್ತೀರ. ಹಾಗೆ ಇಲ್ಲಿ ನಿಮ್ಗೆ ಒಂದು ಸುಲಭ ವಿಧಾನವನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಲವಾರು ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂತ ಪದಗಳನ್ನ ಸೇರಿಸಿ ನಾನು ಪದ್ಯಗಳ ರೂಪದಲ್ಲಿ ರಚನೆ ಮಾಡಿದ್ದೀನಿ. ಅಂದ್ರೆ ಚುಟುಕುಗಳ ರೂಪದಲ್ಲಿ 4-5 ಸಾಲುಗಳಲ್ಲಿ. ನೋಡಿ, ಪೋರ್ಚುಗೀಸಿಂದ, ಹಿಂದೂಸ್ತಾನಿಯಿಂದ, ಹಾಗೆ ಅರಬ್ಬಿ ಭಾಷೆ, ಪರ್ಷಿಯನ್, ಉರ್ದು, ಹೀಗೆ ಹಲವಾರು ಭಾಷೆಗಳಿಂದ ಬಂದಿರತಕ್ಕಂಥ ಪದಗಳು ನಮ್ಮ ಕನ್ನಡದಲ್ಲಿ ಇದೆ. ಇಂಗ್ಲಿಷ್ ಭಾಷೆಯಿಂದ ನಮ್ಮ ಕನ್ನಡಕ್ಕೆ ಬಂದಿರತಕ್ಕಂಥ ಪದಗಳನ್ನ ಸುಲಭವಾಗಿ ಗುರ್ತಿಸ್ತೀರ. ಆದ್ರೆ ಬೇರೆ ಭಾಷೆಗಳ ಪದಗಳಲ್ಲಿ ನಿಮಗೆ ಕಷ್ಟ ಎದುರಾಗತ್ತೆ ಅಥವಾ ಗೊಂದಲಗಳು ಎದುರಾಗತ್ತೆ. ಯಾವ ಭಾಷೆಗೆ ಸೇರಿರಬಹುದು, ಹೇಗ್ ನೆನ್ಪಿಟ್ಕೊಳ್ಳೋದು, ಕೂತ್ಕೊಂಡು ಸಾಕಷ್ಟು ಸಾರಿ ಓದ್ತೀರಾ, ಕಂಠಪಾಠ ಮಾಡ್ತೀರಾ, ಆದ್ರೂ ಪರಿಹಾರ ಆಗಲ್ಲ. ಎಲ್ಲೋ ಯಾವಾಗ್ಲೋ ಕೇಳಿದೀವಲ್ವಾ, ಇದು ಯಾವ ಭಾಷೆಗೆ? ಯಾಕಂದ್ರೆ ಕೆಲವೊಂದು ಪದಗಳಲ್ಲಿ ಸಾಮ್ಯತೆ ಹೆಚ್ಚಾಗಿದೆ. ಹಾಗಾಗಿ ನಿಮಗೆ ಆ ರೀತಿ ಗೊಂದಲಗಳು ಉಂಟಾಗತ್ತೆ. ಈಗ ನೋಡಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಪದಗಳು: ಚೊಂಬು, ಚಹಾ, ಇಸ್ತ್ರಿ, ತಂಬಾಕು, ಅನಾನಸು, ಸಾಬೂನು, ಪಾದ್ರಿ, ಅಲಮಾರು. ನಾನು ಅಡಿಗೆರೆ ಹಾಕಿರ್ತಕ್ಕಂತಹ ಅಷ್ಟೂ ಪದಗಳು ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಇದನ್ನ ಎಷ್ಟೊತ್ತು ಅಂತ ಓದಿ ನೆನ್ಪಿಟ್ಕೊಳ್ಳೋದು ಕಷ್ಟ ಆದ್ರೆ ಪದ್ಯದ ರೀತಿ ಓದಿ ನೆನ್ಪಿಟ್ಕೋಬಹುದು. ಪೋರ್ಚುಗೀಸ್ನವನ್ ಮನೇಲಿ ಕೂತು ಚೊಂಬಿನ ತುಂಬಾ ಚಹಾ ಕುಡಿಯುತ್ತಿದ್ದ, ಇಸ್ತ್ರಿ ಮಾಡಿದ ಬಟ್ಟೆ ಹಾಕೊಂಡು ತಂಬಾಕು ಮಾರೋನು ಬಂದ. ಅನನಸು ಮಾರ್ತಾ, ಸಾಬೂನು ಮಾರ್ತಾ ಎಲ್ಲ ಅಲ್ಲಿಗೆ ಬಂದ್ರು. ಪಾದ್ರಿ ಇದನ್ನ ಕಂಡು ಅಲಮಾರು ಒಳಗೆ ಹೋದ್ರು. ಸಾಲಕ್ಕೆ ಹೆದರಿ ಆಸ್ಪತ್ರೆ ಸೇರಿ ರಸೀದಿ ಪಡೆದ ಭೂಪ, ಅವರು ನೀಡಿದ ಮೇಜಲ್ಲೇ ಹಾಯಾಗಿ ಮಲಗಿಕೊಂಡ. ಈ ರೀತಿ ಒಂದೇ ಒಂದು ಪದ್ಯವನ್ನ ಹಾಡಿನ ರೂಪದಲ್ಲಿ ನೀವು ನೆನ್ಪಿಟ್ಕೊಂಡ್ರೆ ಅಷ್ಟೂ ಪದಗಳು, ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಅಷ್ಟು ಪದಗಳು ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಮುಂದೆ ಹಿಂದೂಸ್ತಾನಿ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಪದಗಳು ನೋಡಿ: ಕಚೇರಿ, ಕಾಗದ, ಕಾರ್ಖಾನೆ, ಕುರ್ಚಿ, ದರ್ಬಾರ್, ಹುಕುಂ. ಇವು ಮುಖ್ಯವಾಗಿ ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಪದಗಳು. ಸಾಕಷ್ಟು ಪದಗಳು ಬಂದಿದ್ದಾವೆ. ನಿಮ್ಮ ಪಠ್ಯ ಪುಸ್ತಕದ ಆಧಾರದ ಮೇಲೆ ನಾನು ಈ ಪದ್ಯಗಳನ್ನ ರಚನೆ ಮಾಡಿರೋದು. ಹಿಂದೂಸ್ತಾನಿ ಕಚೇರಿಗೆ ಕಾಗದ ಬರೆದು ಕಳಿಸಿ, ಕಾರ್ಖಾನೆಯಲ್ಲಿ ಕೆಲಸ ಪಡೆದೇ ಬಿಟ್ಟ. ಕುರ್ಚಿ ಮೇಲೆ ತಾನೇ ಕೂತು ದರ್ಬಾರ್ ಮಾಡುತ್ತಿದ್ದ, ಅದನ್ನ ಕಂಡ ಅಧಿಕಾರಿಯೊಬ್ಬ ಹುಕುಂ ಕಳಿಸೇ ಬಿಟ್ಟ, ಹುಕುಂ ಕಳಿಸೇ ಬಿಟ್ಟ. ನೆನ್ಪಿಟ್ಕೊಳ್ಳೋ ಸುಲಭ ಅಲ್ವಾ? ಯಾಕಂದ್ರೆ ಹಾಡುಗಳಂದ್ರೆ ನಿಮಗೆ ಸಾಮಾನ್ಯವಾಗಿ ತುಂಬಾ ಇಷ್ಟ. ಮುಂದೆ ಅರಬ್ಬಿ ಭಾಷೆ, ಹಾಗೆ ಉರ್ದು, ಪಾರ್ಸಿ, ಈ 5 ಭಾಷೆಗಳಿಂದ ಸಾಕಷ್ಟು ಸಾರಿ ನಿಮಗೆ 1 ಅಂಕದ ಪ್ರಶ್ನೆಗಳನ್ನ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಖಂಡಿತವಾಗಿ ಬಂದೇ ಬರ್ತಕ್ಕಂತಹ ಪ್ರಶ್ನೆಗಳು. ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ತರಬೇತು, ಇನಾಮು, ತಕರಾರು, ಕಾಯ್ದೆ, ಅಮಾನತು ಇತ್ಯಾದಿ ಪದಗಳು ಬಂದಿದ್ದಾವೆ. ಅರಬ್ಬಿನಿಂದ ತರಬೇತು ಪಡೆದು ಇನಾಮು ಪಡೆಯುತ್ತಿದ್ದ, ಜನರ ಬಳಿಯೇ ತಕರಾರು ಮಾಡಿ ಕಾಯ್ದೆ ತಂದೆ ಬಿಟ್ಟ. ವಿರೋಧ ಹೆಚ್ಚಾಗಿ ಅವನೇ ಅಮಾನತು ಆಗಿ ಹೋದ, ವಿರೋಧ ಹೆಚ್ಚಾಗಿ ಅವನೇ ಅಮಾನತು ಆಗಿ ಹೋದ. ಹೀಗೆ ಪದ್ಯಗಳನ್ನ ಕಲಿತು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನ ಮುಂದಿನದು ಉರ್ದು ಭಾಷೆ. ತಾರೀಖು, ತಾಲೂಕು, ಇಲಾಖೆ, ಅಹವಾಲು, ರುಜು, ಕಿಮ್ಮತ್ತು, ಶಾಮೀಲು, ದರ್ಜೆ.
ನೋಡಿ, 3 ಸಾಲಲ್ಲಿ ಎಷ್ಟು ಪದಗಳನ್ನ ನೀವು ನೆನಪಲ್ಲಿ ಇಟ್ಕೋಬಹುದು. ಉರ್ದು ಭಾಷೆಯಲ್ಲಿ ತಾರೀಕು ಬರ್ಕೊಂಡು ತಾಲೂಕು ಸೇರೆ ಬಿಟ್ಟ, ಇಲಾಖೆಯೊಳಗೆ ಅಹವಾಲು ಬಂದ್ರೆ ರುಜುವನು ಮಾಡುತ್ತಿದ್ದ, ಕಿಮ್ಮತ್ತು ಇಲ್ಲದೆ ಶಾಮೀಲು ಆಗದೆ ಉತ್ತಮ ದರ್ಜೆಯ ಸೇವಕನಾದ, ಉತ್ತಮ ದರ್ಜೆಯ ಸೇವಕನಾದ. ಈ 3 ಸಾಲಲ್ಲಿ ಕನಿಷ್ಠ ಇಲ್ಲಿ 2 ಪದ, ಇಲ್ಲಿ 3, ಇಲ್ಲಿ 3, 8 ಪದಗಳನ್ನ 3 ಸಾಲಲ್ಲಿ ನೀವು ಕಲಿತು ಸದಾಕಾಲ ನೆನಪಲ್ಲಿ ಇಟ್ಕೋಬಹುದು. ಯಾಕಂದ್ರೆ ಹಾಡಿನ ರೂಪದಲ್ಲಿ ಕಲ್ತ್ರೆ ಬೇಗ ನಿಮ್ಗೆ ಮರ್ತು ಹೋಗೋದಿಲ್ಲ. ಮುಂದಿಂದು ಪಾರ್ಸಿ ಅಂದ್ರೆ ಪರ್ಷಿಯನ್ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಪದಗಳು. ಪ್ರಮುಖವಾಗಿ ಚೌಕಾಸಿ, ಜಮೀನು, ಅಬಕಾರಿ, ದಿವಾನ, ಅಜಮಾಯಿಷಿ, ದಲ್ಲಾಳಿ, ಆಮದು, ದವಾಖಾನೆ. ಇವು ಪ್ರಮುಖವಾಗಿ ಪಾರ್ಸಿಯಿಂದ ಕನ್ನಡಕ್ಕೆ ಬಂದಿರತಕ್ಕಂತಹ ಪದಗಳು. ಪಾರ್ಸಿ ದೇಶದೊಂದು ಚೌಕಾಸಿ ಮಾಡಿ ಜಮೀನು ತಕ್ಕೊಂಡಿದ್ದ, ಅಬಕಾರಿಯೊಳಗೆ ದಿವಾನನಂತೆ ಅಜಮಾಯಿಷಿ ಮಾಡ್ತಾ ಇದ್ದ, ದಲ್ಲಾಳಿ ಹಿಡಿದು ಆಮದು ಮಾಡಿ ವ್ಯವಹಾರ ಮಾಡ್ತಾ ಇದ್ದ, ಹೊಸದಾಗಿ ದವಾಖಾನೆ ಕಟ್ಟಿ ಒಳ್ಳೆ ಹೆಸರು ಗಳಿಸ್ತಾ. ಅರ್ಥ ಆಯ್ತಲ್ವಾ? ಇದು ನಿಮ್ಗೆ ಕೆಲವೊಂದು ಉದಾಹರಣೆಗಳಷ್ಟೇ. ಕನ್ನಡ ವ್ಯಾಕರಣ ಖಂಡಿತವಾಗ್ಲೂ ಕಷ್ಟನೂ ಅಲ್ಲ, ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಅಲ್ಲ. ಕಲಿಯೋ ವಿಧಾನದ ಮೇಲೆ ಪ್ರತಿಯೊಂದನ್ನು ಅವಲಂಬಿತವಾಗಿರುತ್ತೆ. ಇನ್ನು ಹಲವಾರು ಉಪಾಯಗಳು, ಸಲಹೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನೀವು ತಿಳ್ಕೋಬೇಕಾಗತ್ತೆ. ಸಂಧಿಗಳನ್ನ, ಸಮಾಸಗಳನ್ನ, ಹಾಗೆಯೇ ತತ್ಸಮ ತದ್ಭವಗಳನ್ನ ಹೇಗೆ ನೆನಪಲ್ಲಿ ಇಟ್ಕೋಬಹುದು ಅನ್ನೋದಕ್ಕೆ ಒಂದು ಚಿಕ್ಕ ಉಪಾಯವನ್ನ ಹೇಳ್ಕೊಟ್ಟಿದ್ದೀನಿ. ಇದನ್ನೇ ಬೇರೆ ಬೇರೆ ವ್ಯಾಕರಣ ವಿಭಾಗಗಳಿಗೆ ಅಳವಡಿಸ್ಕೊಂಡು ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಆವಾಗ ಯಾವುದೇ ರೀತಿ ಗೊಂದಲ ಇಲ್ಲದೆ ಎಲ್ಲ ವ್ಯಾಕರಣ ಪ್ರಶ್ನೆಗಳನ್ನ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಉತ್ತರಿಸಬಹುದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಪ್ರತಿನಿತ್ಯ ಚೆನ್ನಾಗಿ ಓದಿ ಒಳ್ಳೆ ರೀತಿನಲ್ಲಿ ಅಂಕಗಳನ್ನ ತೆಗೆದುಕೊಳ್ಳಿ. ಒಳ್ಳೆಯದಾಗ್ಲಿ.